ನಮಸ್ಕಾರ ಗೆಳೆಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ನಾವು ಹೇಗೆ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಐಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಗೆಳೆಯರೇ, ನೀವು ನೋಡ್ಬೋದು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿರೋ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಸರ್ಚ್ ಇಂಜಿನಲ್ಲಿ ನೀವು ಜಿಮೇಲ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಜಿಮೇಲ್ ಗೂಗಲ್ ಅಂತ ಒಂದು ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಆಲ್ರೆಡಿ ಒಂದು ಜಿಮೇಲ್ ಅಕೌಂಟ್ ಇತ್ತು ಅಂದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸಹ ನೀವು ಸೈನ್ ಇನ್ ಆಗ್ಬೋದಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಒಂದು ಜಿಮೇಲ್ ಅಕೌಂಟ್ ಇದ್ದರೆ ಸೈನ್ ಇನ್ ಆಗೋ ಆಪ್ಷನ್ ಇದು ನೋಡ್ಬೋದು. ಇಲ್ಲಿ ನಿಮ್ಮ ಒಂದು ಜಿಮೇಲ್ ಯೂಸರ್ ನೇಮ್ ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ಸಹ ಲಾಗಿನ್ ಆಗ್ಬೋದು. ಬಟ್ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇಲ್ಲ, ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ನಿಮ್ಮ ನೇಮ್, ಲಾಸ್ಟ್ ನೇಮ್ ಕೊಡಬೇಕಾಗುತ್ತೆ. ಸೊ ನೀವು ನೋಡಿ, ಇಲ್ಲಿ ನಾನು ಐ ಅಂತ ಕೊಟ್ಟು ಗುರು ಅಂತ ಕೊಟ್ಟು, ಮತ್ತು ನೆಕ್ಸ್ಟ್ ನೀವು ಒಂದು ಇಲ್ಲಿ ಯೂಸರ್ ನೇಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಿನಿಮಮ್ 6 ಕ್ಯಾರೆಕ್ಟರ್ ಇರಬೇಕಾಗುತ್ತೆ ಒಂದು ಜಿಮೇಲ್ಗೆ. ಸೊ ನೋಡಿ, ನಾನೊಂದು ಗುರು 1 2 3 ಅಂತ ಕೊಡ್ತೀನಿ, iGuru 1 2 3 ಅಂತ. ಸೊ ನೀವು ನೋಡ್ಬೋದು iGuru 1 2 3 ಅಂತ ನಾನು ಕೊಡ್ತೀನಿ. ನೋಡ್ಬೋದು ಇಲ್ಲಿ ದಟ್ ಯೂಸರ್ ಆಲ್ರೆಡಿ ಟೇಕನ್. ಸೊ ಈ ಯೂಸರ್ ನೇಮ್ ಏನಿರುತ್ತೆ ಇದನ್ನು ಆಲ್ರೆಡಿ ಒಬ್ಬರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ನೀವೊಂದು ಹೊಸ ಥರ ಇರೋದನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಡಮ್ಮಿ ಯೂಸರ್ ನೇಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ತೊಗೊಳ್ಬೇಕಾದ್ರೆ ಒಂದು ಕರೆಕ್ಟಾಗಿರೋ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ನೀವು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಒಂದು ಯೂಸರ್ ನೇಮ್ನ ನಿಮಗೆ ತೊಗೊಳ್ಬೋದಾಗಿದೆ. ಸೊ ನೀವೇನು ಮಾಡ್ತೀರಿ, ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂದರೆ ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಈ ಪಾಸ್ವರ್ಡ್ ಮಿನಿಮಮ್ 8 ಕ್ಯಾರೆಕ್ಟರ್ದಾಗಿರಬೇಕಾಗುತ್ತೆ. ನಂಬರು ಹಾಗೂ ಒಂದು ಸಿಂಬಲ್ ಮತ್ತು ಒಂದು ಲೆಟರು ಮಿನಿಮಮ್ ಇರಬೇಕಾಗುತ್ತೆ. 8 ಡಿಜಿಟ್ ಕ್ಯಾರೆಕ್ಟರ್ ಇರಬೇಕಾಗುತ್ತೆ. ನಾನೊಂದು ಪಾಸ್ವರ್ಡ್ನ ಸೆಟ್ ಮಾಡ್ತಾ ಇದ್ದೀನಿ. ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡ್, ಸೇಮ್ ಪಾಸ್ವರ್ಡ್ನ ನಿಮ್ಮ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಸೆಟ್ ಮಾಡಾದ್ಮೇಲೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ವೆರಿಫಿಕೇಷನ್ಗೋಸ್ಕರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಪಿನ್ ಬರುತ್ತೆ. ಆ ಒ ಟಿ ಪಿ ಪಿನ್ ಥ್ರೂ ನೀವು ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನಿಲ್ಲಿ ನನ್ನ ನಂಬರ್ನ ಟೈಪ್ ಮಾಡ್ತಿದ್ದೀನಿ. ಸೊ ಒನ್ಸ್ ನೀವು ನಂಬರ್ನ ಟೈಪ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಕನ್ಫರ್ಮೇಷನ್ ನಂಬರ್ ಕೇಳುತ್ತೆ, ಇಲ್ಲಿ ನೋಡ್ಬೋದು. ಸರಿ, ನಿಮ್ಮ ನಂಬರ್ನ ಟೈಪ್ ಮಾಡಾದ್ಮೇಲೆ ಒಂದು ವೆರಿಫಿಕೇಷನ್ ಕೋಡ್ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಆ ಪಿನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು. ಸೊ ಒನ್ಸ್ ನೀವು ಒ ಟಿ ಪಿನ ಎಂಟರ್ ಮಾಡಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಕೊಟ್ಟಾದ್ಮೇಲೆ ನೆಕ್ಸ್ಟಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಒಂದು ಜಿಮೇಲ್ ಅಕೌಂಟ್ ಇತ್ತು ಅಂದರೆ ಅದು ರಿಕವರಿ ಏನಾದರೂ ನಿಮ್ಮ ಈ ಅಕೌಂಟಿನ ಬ್ಲಾಕ್ ಆದರೆ, ನಿಮ್ಮ ಮೊಬೈಲ್ ನಂಬರ್ ಕಳೆದೋದ್ರೆ ಒಂದು ರಿಕವರಿಗೋಸ್ಕರ ಒಂದು ಮೇಲ್ ಕೊಡ್ಬೋದಾದರೆ ನೀವು ಕೊಡ್ಬೋದು. ಇದು ಆಪ್ಷನಲ್ಲಿ, ಇದು ಮ್ಯಾಂಡೇಟರಿ ಫೀಲ್ಡ್ ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ ಇಲ್ಲಿ. ಸೊ ನೀವು ಕರೆಕ್ಟ್ ಡೇಟ್ ಆಫ್ ಬರ್ತ್ನ ಇಲ್ಲಿ ಕೊಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಮಿನಿಮಮ್ ಏನಿರುತ್ತೋ ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಎಸ್ ಐ ಎಮ್ ಇನ್ ಅಂತ ಒಂದು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಅಗ್ರಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಇದನ್ನು ಓದ್ಬಿಡ್ಬೇಕು, ಪ್ರೈವಸಿ ಆ್ಯಂಡ್ ಟರ್ಮ್ಸ್ನ ಅಗ್ರಿ ಮಾಡ್ತಾ ಇದ್ದೀರಿ ಅಂತ ಅಗ್ರಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ.
ಜಿಮೇಲ್ ಅಕೌಂಟ್ ನಿಮ್ಮದು ಕ್ರಿಯೇಟ್ ಆಗಿದೆ. ಸೊ ಓಪನ್ ಆಗಿದೆ ನೋಡ್ಬೋದು ಇವಾಗ. ನೋಡಿ ಇದು ಗೂಗಲಿಂದ ಬರೋ ವೆಲ್ಕಮ್ ಮೇಲ್ ಆಗಿರುತ್ತೆ. ನೀವು ನೋಡ್ಬೋದು ನಿಮ್ಮ ಒಂದು ಗೂಗಲ್ ಅಕೌಂಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇಷ್ಟ ಕೆಳಗಡೆ ಒಂದು ಜಿಮೇಲ್ ಅಕೌಂಟ್ ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೀವು ಇದರಲ್ಲಿ ನೀವು ಒಂದು ಇನ್ಬಾಕ್ಸ್, ಕಂಪೋಸ್ ಮೇಲು, ಸೊ ನಿಮ್ಮ ಅಕೌಂಟ್ ಇನ್ಸ್ಟೆಂಟಾಗಿ ಕ್ರಿಯೇಟ್ ಆಗಿದೆ. ಸೊ ನೀವು ಆರಾಮಾಗಿ ನೀವೊಂದು ಜಿಮೇಲ್ನ ಯೂಸ್ ಮಾಡ್ಬೋದು ಈಗ. ಸೊ ಗೆಳೆಯರಿ, ಇಷ್ಟ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನೀವು ಒಂದು ಇಮೇಜ್ ಏನಾದ್ರು ಸೆಟ್ ಮಾಡಬೇಕು ಅಂತಿದ್ರೆ ನೀವು ನೋಡ್ಬೋದು, ಇಲ್ಲಿ ಒಂದು ಇಮೇಜ್ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಜಿಮೇಲ್ ಅಕೌಂಟ್ಗೆ ಒಂದು ಪ್ರೊಫೈಲ್ ಪಿಕ್ಚರ್ ಥರ ಯಾವ್ದಾದ್ರು ಒಂದು ಫೋಟೋನ ಇಲ್ಲಿ ನೀವು ಇನ್ಸರ್ಟ್ ಮಾಡ್ಬೋದಾಗಿದೆ. ಇಷ್ಟೇ ಗೆಳೆಯರೆ, ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ನೋಡ್ಬೋದು. ಇಲ್ಲಿ ನೀವು ಸೈನ್ ಔಟ್ ಅಂತ ಆಪ್ಷನ್ ಇದೆ. ಸೈನ್ ಔಟ್ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೈನ್ ಔಟ್ ಆಗುತ್ತೆ. ಇಷ್ಟೇ ಗೆಳೆಯರೆ, ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ iGuru ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ.